ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ಒಂದಲ್ಲ ಒಂದು ಎಕ್ಸಾಮ್ ಬಂದಿರ್ತೀರ. ಓಕೆ, ಎಕ್ಸಾಮ್ ಬಂದಾಗ ಏನೇನಾಗುತ್ತೆ ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಯಾವುದೇ ಎಕ್ಸಾಮ್ ತಗೊಳ್ಳಿ, ರೀಸೆಂಟಾಗಿ ಆಗಿರೋ ಎಕ್ಸಾಮ್ ಅಂದರೆ ಇವತ್ತು ಸ್ಯಾಟರ್ಡೆ ಮಾರ್ಚ್ 1 PU ಮಕ್ಕಳದ ನಿಮ್ಮದು ಕನ್ನಡ ಎಕ್ಸಾಮ್ ಆಗಿದೆ. ಎಕ್ಸಾಮ್ ಬಂದ್ಬಿಟ್ಟು ಹೊರಗಡೆ ಬಂದಿರ್ತೀರ. ಕೆಲವರು ಪೇಪರ್ ಚೆನ್ನಾಗಿ ಮುಗಿಸಿರ್ತಾರೆ, ಕೆಲವೊಬ್ಬರು ಒಂದು 4 ಮಾರ್ಕ್ಸ್ ಕ್ವಶನ್ ಬಿಟ್ಟೋಗಿರುತ್ತೆ, ಇನ್ನೊಬ್ಬರು ಲ್ಯಾಂಗ್ವೇಜ್ ಪೇಪರ್ ಆಗಿರೋದ್ರಿಂದ ಲೆಂತಿ ಇರೋದ್ರಿಂದ ತಮಗೆ ತಾವೇ ಕಾರಣ ಕೊಟ್ಕೊಂಡು ಒಂದು 4 ಮಾರ್ಕ್ಸ್ ಕ್ವಶನ್ ಅಯ್ಯೋ ಬರೆಯೋಕ್ಕಾಗಲಿಲ್ಲ ಅಂತ ಬಿಟ್ಟು ಬಂದಿರ್ತೀರ. ಎಲ್ಲೋ ಒಂದು ಯಾರ್ದೋ ಒಬ್ಬ ವ್ಯಕ್ತಿ ಜ್ಞಾಪಕ ಬಂದಾಗ ಏನೋ ಆಗಿರುತ್ತೆ. ಹೊರಗೆ ಬಂದಿರ್ತೀರ. ಹೊರಗೆ ಬಂದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತೀರಾ, ನೀನು ಅದು ಬರ್ದಿಯಪ್ಪ, ನೀನು ಇದು ಬರ್ದಿಯಾ, ನಾನು ಇದನ್ನು ಬರೆಯೋಕ್ಕಾಗಲಿಲ್ಲ, ನಿನಗೆ ಹೇಗೆ ಅನ್ನಿಸ್ತು ಪೇಪರು, ಇದೆಲ್ಲ ಡಿಸ್ಕಸ್ ಮಾಡಿ ಮನೆಗೆ ಬಂದಿರ್ತೀರ. ಇದೆಲ್ಲ ಆಗಿರುತ್ತೆ. ಆದರೆ ನಾನು ಹೇಳೋಕೆ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ಯಾವುದೇ ಪರ್ಟಿಕ್ಯುಲರ್ ಎಕ್ಸಾಮ್ ಬಂದಾದಮೇಲೆ ನೀವು ಈ ವಿಷಯಗಳನ್ನು ಮಾಡಬಾರ್ದು. ಓಕೆ, ಅದು ಸರಿಯಲ್ಲ. ಯಾಕೆ ಸರಿಯಲ್ಲ? ನಿಮ್ಮ ಆಲೋಚನೆಗೆ ಮತ್ತು ನಿಮ್ಮ ನೆಕ್ಸ್ಟ್ ಪರೀಕ್ಷೆಗಳಿಗೆ, ನಿಮ್ಮ ಬರುವಂಥ ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಅದು ಪರಿಣಾಮ ಬೀರುತ್ತೆ. ಯಾಕೆ ಪರಿಣಾಮ ಬೀರುತ್ತೆ, ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು, ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ನೀವು ನಿಮ್ಮ ಸ್ನೇಹಿತರೊಂದಿಗೆ ಡಿಸ್ಕಸ್ ಮಾಡೋದು ಬಿಡಬೇಕು. ಸ್ಟಾಪ್ ಡಿಸ್ಕಸಿಂಗ್ ಆನ್ಸರ್ಸ್ ಫಾರ್ ಯುವರ್ ಪಾಸ್ಟ್ ಎಕ್ಸಾಮ್. ಏನು ಎಕ್ಸಾಮ್ ಬರೆದಿದ್ದೀರಲ್ಲ ಅದರ ಆನ್ಸರ್ಸ್ನ ಡಿಸ್ಕಸ್ ಮಾಡೋದನ್ನ ಬಿಡಿ ಫಸ್ಟ್. ವೈ? ಬಿಕಾಸ್ ಅದು ನಿಮಗೆ ಯಾವುದೇ ಹೆಲ್ಪ್ ಮಾಡೋದಿಲ್ಲ. ನೀವೀಗ ಡಿಸ್ಕಸ್ ಮಾಡಿ ನೀವು ಕರೆಕ್ಟಾಗಿರೋ ಆನ್ಸರ್ ನೀವು ಪಡ್ಕೊಂಡ್ರೂ ನೀವು ಅದನ್ನು ವಾಪಸ್ ಹೋಗಿ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ನ ತೊಗೊಂಡು ಅದನ್ನು ಸರಿ ಮಾಡೋದಕ್ಕಂತೂ ಆಗಲ್ಲ. ನೀವು ಆನ್ಸರ್ಸ್ನ ಡಿಸ್ಕಸ್ ಮಾಡೋದ್ರಿಂದ ಆಗೋ ಒಂದೇ ಒಂದು ಅನಾನುಕೂಲ ಅಂದರೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ ನಿಮ್ಮ ತಲೆಯಲ್ಲಿ. ನೆಕ್ಸ್ಟ್ ಫೋಕಸ್ ಮಾಡೋದಕ್ಕಾಗಲ್ಲ. ನಿಮ್ಮ ಒಬ್ಬ ಫ್ರೆಂಡ್ ಹತ್ರ ಹೇಳ್ತೀರಾ, ಅವನು ನಾನು ಚೆನ್ನಾಗಿ ಬಂದಿದ್ದೀನಿ ಕಣೋ, ನಂದು ಎಲ್ಲ ಕಂಪ್ಲೀಟ್ ಆಗಿದೆ. ನಿಂದು ಯಾವುದೋ ಒಂದು 4 ಮಾರ್ಕ್ಸ್ ಕ್ವಶನ್ನ ನೀನು ಬಿಟ್ಟು ಬಂದಿರ್ತೀಯ. ಆದ್ದರಿಂದ ನಿನಗೆ ಅಯ್ಯೋ ಅವ್ನು ಬರ್ದ, ನಾನು ಬರೆಯೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ತಲೆಗೆ ನೀನೇ ಸ್ಟ್ರೆಸ್ ತೊಗೊಳ್ತೀಯ. ಹಾಗಾಗಿ ಸ್ಟಾಪ್ ಡಿಸ್ಕಸಿಂಗ್ ಆನ್ಸರ್ಸ್ ವಿತ್ ಯುವರ್ ಫ್ರೆಂಡ್ಸ್. ದಟ್ಸ್ ದಿ ಫಸ್ಟ್ ಸ್ಟೆಪ್. ನೆಕ್ಸ್ಟ್, ಇಗ್ನೋರಿಂಗ್ ಅದರ್ ಸಬ್ಜೆಕ್ಟ್ಸ್. ಅಂದರೆ ಈ ಸಬ್ಜೆಕ್ಟ್ ಆಗೋಗಿರೋದನ್ನೇ ತಲೆಯಲ್ಲಿಟ್ಕೊಂಡು ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದನ್ನು ನಿಲ್ಲಿಸೋದು. ಕೆಲವು ಮಕ್ಕಳು ಏನು ಮಾಡ್ತಾರೆ, ಅವನಿಗೆ ಕೆಮಿಸ್ಟ್ರಿ ಕಷ್ಟ, ಅವನಿಗೆ ಕೆಮಿಸ್ಟ್ರಿ ಸುಲಭ ಬಂದ್ಬಿಡುತ್ತೆ ಪೇಪರ್. ಅವನೇನು ಮಾಡ್ತಾನೆ, ಕೆಮಿಸ್ಟ್ರಿ ಚೆನ್ನಾಗಿ ಬಂದೆ ಅನ್ನೋ ಖುಷಿಯಲ್ಲಿ ಮ್ಯಾಥಮೆಟಿಕ್ಸು ಫಿಸಿಕ್ಸ್ನ ಕಾನ್ಸಂಟ್ರೇಟ್ ಮಾಡದೆ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಇನ್ ಸೀಕ್ವೆನ್ಸ್ ಕೆಮಿಸ್ಟ್ರಿ ಫಸ್ಟ್ ಇತ್ತು, ಮ್ಯಾಥಮೆಟಿಕ್ಸ್ ಸೆಕೆಂಡ್, ಫಿಸಿಕ್ಸ್ ಥರ್ಡ್ ಇತ್ತು ಅಂದರೆ ಕೆಮಿಸ್ಟ್ರಿ ಫಸ್ಟ್ ಬಂದು ರಿಲ್ಯಾಕ್ಸ್ ಆಗಿಬಿಡ್ತಾನೆ. ಓಕೆನಾ? ಅದನ್ನು ಮಾಡಬೇಡಿ. Okay, that's the big mistake that you will do when writing the exam. Okay, in this process, ನೀವು ಯಾವುದೇ ಕ್ವೆಶನ್ ಪೇಪರ್ನ ಯಾವುದೇ ಎಕ್ಸಾಮ್ನ ಬಂದಾದಮೇಲೆ ನೀವು ಕ್ವೆಶನ್ ಪೇಪರ್ನ ಬ್ಲೇಮ್ ಮಾಡೋದನ್ನು ಬಿಡಿ. ಡೋಂಟ್ ಬ್ಲೇಮ್ ಕ್ವೆಶನ್ ಪೇಪರ್ ಸೆಟ್ ಮಾಡಿರೋರನ್ನ. ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಕಮಿಟಿ ಅಂತ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ನೆಸ್ ಇರುತ್ತೆ. ಅವರು ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಮಾಡೆಲ್ ಕ್ವೆಶನ್ ಪೇಪರ್ಸ್ ಇರುತ್ತೆ, ಬ್ಲೂ ಪ್ರಿಂಟ್ ಇರುತ್ತೆ, ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಅವರು ನಿಮಗೆ ಹೇಳಿಲ್ಲ, ನಾನು ಇದೇ ಕ್ವೆಶನ್ ಕೊಡ್ತೀನಿ, ಇಲ್ಲಿಂದ ಇದೇ ಕ್ವೆಶನ್ ತೆಗಿತೀನಿ. ನೀವು ಮಾಡೆಲ್ ಕ್ವೆಶನ್ ಪೇಪರ್ ಓದಿದ್ದೀರಾ, ಬ್ಲೂ ಪ್ರಿಂಟ್ ಓದಿದ್ದೀರಾ, ಅದಾದಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಓದಿದ್ದೀರಾ. ನಿಮಗೆ ನಿಮ್ಮ ಟೀಚರ್ ಕಲಿಸಿರ್ಬೋದು. ಓಕೆ, ನೀನು ಅದನ್ನು ಸ್ಟ್ರೆಸ್ ಮಾಡ್ಕೊಂಡು ಓದಿರ್ಬೋದು, ಬಟ್ ಕ್ವೆಶನ್ ಪೇಪರ್ ಸೆಟ್ ಮಾಡೋರಿಗೆ ಏನು ಗೊತ್ತಿತ್ತು ನೀನು ಅದನ್ನೇ ಸ್ಟ್ರೆಸ್ ಮಾಡಿ ಓದಿದೀಯ ಅಂತ. ಹಾಗಾಗಿ ಕ್ವೆಶನ್ ಪೇಪರ್ನ ಬ್ಲೇಮ್ ಮಾಡೋದ್ರಿಂದ ಏನೂ ಸಾಧ್ಯ ಆಗಲ್ಲ, ಅದು ನಿಮಗೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೆಮಿಸ್ಟ್ರಿನಲ್ಲಿ ನೀವು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡುವಾಗ, ಕ್ವೆಶನ್ ಪೇಪರ್ ಮೀನ್ಸ್ ಆನ್ಸರ್ಸ್ ಬರೆಯುವಾಗ ಎಕ್ಸಾಮಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಟೈಮಿಗೆ ಆನ್ಸರ್ಸ್ನ ಮುಗಿಸಿರ್ತೀರ. ಓಕೆ, ಅಲ್ಲಿ ನಿಮಗೆ ಒಂದೊಂದು ಐಡಿಯಾ ಸಿಕ್ಕಿರುತ್ತೆ. ನ್ಯೂಮರಿಕಲ್ನ ಯಾವಾಗ ಸಾಲ್ವ್ ಮಾಡಬೇಕು, ರಿಯಾಕ್ಷನ್ಸ್ ಯಾವಾಗ ಬರೀಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತಿರುತ್ತೆ. ಅದಾದಮೇಲೆ ಕೆಲವು ಮಿಸ್ಟೇಕ್ಸ್ನ ಮಾಡಿ ಬಂದಿರ್ತೀರ ಒಂದು ಪರ್ಟಿಕ್ಯುಲರ್ ಎಕ್ಸಾಮಲ್ಲಿ. ಅದನ್ನು ರಿವ್ಯೂ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಎಕ್ಸಾಮ್ಸಿಗೆ ಓವರ್ಕಮ್ ಮಾಡೋದು. ಸುಮ್ಮನೆ ಓದ್ತಾ ಕೂರೋದು, ನೆಕ್ಸ್ಟ್ ರಿವೈಸ್ ಮಾಡ್ತಾ ಕೂರೋದಲ್ಲ, ಅದನ್ನು ಮಾಡಬೇಕು. ನಾನು ಏನು ಮಾಡಿದೆ, ಏನು ತಪ್ಪುಗಳು ಮಾಡಿದೆ, ಅದನ್ನು ಓವರ್ಕಮ್ ಮಾಡೋದು ಹೇಗೆ.
ಕ್ವೆಶನ್ ಯಾವುದು ಸಬ್ಜೆಕ್ಟ್ ಆಗಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದನ್ನು ಬಿಡಿ, ಬಟ್ ನೀವು ರಿವ್ಯೂ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಏನು ತಪ್ಪು ಮಾಡಿದೆ ಅಂತ ನಿಮ್ಮ ತಲೆನಲ್ಲಿ ಚೆನ್ನಾಗಿರಲಿ, ಅದೇ ತಪ್ಪುಗಳನ್ನು ನೆಕ್ಸ್ಟ್ ಎಕ್ಸಾಮಿಗೆ ಮಾಡಬೇಡಿ. ಓಕೆ, ದಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಆದ್ದರಿಂದ ಈ ಎಲ್ಲ ಅಂಶಗಳನ್ನು ತಲೆಗಿಟ್ಕೊಳ್ಳಿ. ನೀವು 6 ಎಕ್ಸಾಮ್ಸ್ನು ಮುಗಿಯೋದು, ನೀವು 6 ಎಕ್ಸಾಮ್ಸನ್ನ ಬರೆದು ಮುಗಿಸೋ ತನಕ ಇದನ್ನು ಮಾಡಿ. ಫಸ್ಟ್ ಥಿಂಗ್, ಡೋಂಟ್ ಡಿಸ್ಕಸ್ ಆನ್ಸರ್ಸ್ ವಿತ್ ಎನಿ ಒನ್. ಓಕೆ, ಆ್ಯಂಡ್ ರಿವ್ಯೂ ಯುವರ್ ಮಿಸ್ಟೇಕ್ಸ್ ಈಚ್ ಆ್ಯಂಡ್ ಎವ್ರಿ ಟೈಮ್, ಆ್ಯಂಡ್ ಡೋಂಟ್ ರಿಲ್ಯಾಕ್ಸ್ ಅರ್ಲಿ. ಓಕೆ, ಯಾವುದೇ ಕಾರಣಕ್ಕೂ ಬೇಗ ರಿಲ್ಯಾಕ್ಸ್ ಮಾಡಬಾರ್ದು. ನೆಕ್ಸ್ಟ್ ಸ್ಟೆಪ್ ಏನು, ಮನೆಗೆ ಬಂದ ತಕ್ಷಣ ನೀವು ನಿಮ್ಮ ಸ್ಟಡಿ ಟೇಬಲ್ ಅಥವಾ ನೀವು ಯಾವುದು ಓದುವಂಥ ಒಂದು ರೂಮ್ ಅಂತ ಏನಿರುತ್ತೆ, ಒಂದು ಸ್ಟಡಿ ಪ್ಲೇಸ್ ಏನಿರುತ್ತೆ, ಅಲ್ಲಿಂದ ನಿಮ್ಮ ಆಗೋಗಿರೋವಂಥ ಎಕ್ಸಾಮ್ನ ಸೋರ್ಸಸ್ ಏನಿರುತ್ತೆ, ಮಟೀರಿಯಲ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಆಗಿದ್ರೆ ಕೆಮಿಸ್ಟ್ರಿ, ಕನ್ನಡ ಆಗಿದ್ರೆ ಕನ್ನಡ, ಮ್ಯಾಥಮೆಟಿಕ್ಸ್ ಆಗಿದ್ರೆ ಮ್ಯಾಥಮೆಟಿಕ್ಸ್, ಅಲ್ಲಿ ಏನು ಪೇಸ್ಟ್ ಮಾಡಿರ್ತೀರ, ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದರೂ ಒಂದು ಫಾರ್ಮುಲಾ ಹಾಕ್ಕೊಂಡಿರ್ತೀರ, ಪಕ್ಕದಲ್ಲೇ ಯಾವಾಗಲೂ ಕೆಮಿಸ್ಟ್ರಿ ನೋಟ್ಸ್ ಇಟ್ಕೊಂಡಿರ್ತೀರ, ರಿಯಾಕ್ಷನ್ಸ್ ಬರ್ಕೊಂಡಿರ್ತೀರ, ಫಿಸಿಕ್ಸ್ ಫಾರ್ಮುಲೇಸ್ ಡೆರಿವೇಷನ್ಸ್ ಮಾಡ್ಕೊಂಡಿರ್ತೀರ, ಒಂದು ನೋಟ್ಬುಕ್ ಅಂತ ಮೇಂಟೈನ್ ಮಾಡ್ತಿರ್ತೀರ. ಆ ನೋಟ್ಸ್ಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡಿ. ಅಂದರೆ ವಿತ್ ಕ್ವಶನ್ ಪೇಪರ್, ನೀವು ಇವತ್ತು ಬರೆದು ಬಂದಿರೋ ಕ್ವಶನ್ ಪೇಪರು ಮತ್ತು ನಿಮ್ಮ ರಿಸೋರ್ಸಸ್ ಮಟೀರಿಯಲ್ಸ್ ಏನಿದೆ, ಫಿಸಿಕ್ಸ್ ಮಟೀರಿಯಲ್ಸ್ ಏನಿದೆ, ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ. ಅಂದರೆ ನೀವು ಈ 6 ದಿವಸ ಏನಿದೆ, ಯಾವುದೇ ಎಕ್ಸಾಮ್ ಬರೆದು ಬಂದರೂ ಕೂಡ ಇದನ್ನು ಫಾಲೋ ಮಾಡಬೇಕು. ಆ ರಿಸೋರ್ಸು, ಆ ಮಟೀರಿಯಲ್ಲು ಎಲ್ಲಿಗೆ ಹೋಗಬೇಕು, ಸೀದಾ ಆ ಬಾಕ್ಸ್ ಒಳಗೆ ನೀವು ಹಾಕಬೇಕು. ಅಂದರೆ ನೀವು ಅದನ್ನು ಅಲ್ಲಿಗೆ ಮರ್ತುಬಿಟ್ರಿ ಅಂದರೆ ಆ ಎಕ್ಸಾಮ್ ಪ್ರೊಸೆಸ್ಸಲ್ಲಿ ನೀವು ಅದನ್ನು ಮುಗಿಸಿ ಮುಂದೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಇದನ್ನು ತಲೆಯಲ್ಲಿಟ್ಕೊಂಡು ಎಲ್ಲರೂ ಮುಂದೆ ಬರುವಂಥ 5 ಎಕ್ಸಾಮ್ಸು ಏನಿದೆ, ಒಂದು ಲ್ಯಾಂಗ್ವೇಜ್ ಪ್ಲಸ್ PCMB ಏನಿದೆ, ಚೆನ್ನಾಗಿ ಮಾಡಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಈ ರೀತಿ ಕಂಟೆಂಟ್ಗಳು ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ನೀವು ಯಾವುದೇ ರೀತಿಯ ಸಪೋರ್ಟ್ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಚಾನಲ್ ವಿಶ್ವಾಸ್ ವೀವ್ಸ್. Don't forget to follow. Don't forget to like. Thank you.